ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು ಅಧ್ಯಾಯದ ಸಂಕ್ಷೇಪ ವಿವರಣೆಯನ್ನು ತಿಳ್ಕೊಳ್ತಾ ಇದ್ವಿ. ಅಂದರೆ ಈ ಶ್ಲೋಕಗಳಲ್ಲಿ ಏನೇನು ವಿವರಣೆ ಮಾಡಿದಾರೋ ಅದರ ಬಗ್ಗೆ ಸಂಕ್ಷೇಪವಾಗಿ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ 26ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. 26ನೇ ಶ್ಲೋಕದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವಿಚರಣೆ ಮಾಡುವಂಥ ಮನಸ್ಸನ್ನು ಆಗಾಗ ಎಳೆದು ತಂದು ಆ ಪರಮಾತ್ಮನಲ್ಲಿ ನೆಲೆಗೊಳಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಪ್ರೇರಣೆ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಇನ್ನು 27 ಮತ್ತು 28ನೇ ಶ್ಲೋಕದಲ್ಲಿ ಧ್ಯಾನ ಯೋಗದ ಫಲಸ್ವರೂಪ ಏನು, ಅಂದರೆ ಧ್ಯಾನ ಯೋಗವನ್ನು ಮಾಡಿದಾಗ ಅದಕ್ಕೆ ಫಲ ಏನು ಸಿಗುತ್ತೆ ಅಂತಂದರೆ ಆತ್ಯಂತಿಕದ ಸುಖ, ಅಂದರೆ ನಮ್ಮ ಒಳಗಿನ ಸುಖ ಅಂತ ಒಂದಿರುತ್ತೆ ನೋಡಿ, ಅದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರಾಮಾಗಿರೋದು, ಯಾವುದೇ ರೀಸನ್ ಇಲ್ಲದೆ ನಮ್ಮ ಮನಸ್ಸು ಸಂತೋಷವಾಗಿರುತ್ತಲ್ಲ, ಅದು ಆತ್ಯಂತಿಕ ಸುಖ ಅಂತ ಹೇಳ್ತಾರೆ. ಅದರ ಪ್ರಾಪ್ತಿಯನ್ನು ಕೂಡ ಹೇಳಿ 29ನೇ ಶ್ಲೋಕದಲ್ಲಿ ಸಾಂಖ್ಯಯೋಗಿಯ ವ್ಯವಹಾರ ಕಾಲದ ಸ್ಥಿತಿಯನ್ನು, ಅವನು ಹೇಗೆ ನಡ್ಕೊಳ್ತಾನೆ, ಅವನು ಮಾಡುವಂಥ ಕೆಲಸಗಳು ಹೇಗೆ ಮಾಡ್ತಾನೆ, ಏನು ಮಾಡ್ತಾನೆ, ಆ ಕೆಲಸಗಳನ್ನು ಮಾಡಬೇಕಾದ್ರೆ ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ ಅದರ ಬಗ್ಗೆ ಎಲ್ಲ ಹೇಳಿ 30ನೇ ಶ್ಲೋಕದಲ್ಲಿ ಭಕ್ತಿಯೋಗದ ಸಾಧನೆ ಮಾಡುವಂತಹ ಯೋಗಿಯ ಅಂತಿಮ ಸ್ಥಿತಿ ಏನು, ಮತ್ತು ಅವನು ಎಲ್ಲ ಕಡೆ ಭಗವದ್ ದರ್ಶನವನ್ನು ಮಾಡ್ತಾ ಇರ್ತಾನಲ್ಲ ಅದರ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು 31ನೇ ಶ್ಲೋಕದಲ್ಲಿ ಭಕ್ತಿಯ ಮೂಲಕ ಭಗವಂತನನ್ನು ಪಡ್ಕೊಂಡಿರುವಂಥ, ಮತ್ತು 32ನೇ ಶ್ಲೋಕದಲ್ಲಿ ಸಾಂಖ್ಯಯೋಗದ ಮೂಲಕ ಪರಮಾತ್ಮನ ಪ್ರಾಪ್ತಿಯಾದಂತಹ ಪುರುಷರ ಲಕ್ಷಣ ಏನು, ಹೇಗೆ ಅವರ ಲಕ್ಷಣಗಳಿರುತ್ತೆ, ಮತ್ತು ಮಹತ್ವದ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು 33ನೇ ಶ್ಲೋಕದಲ್ಲಿ ಅರ್ಜುನ ಮನದ ಚಂಚಲತೆ ಇರುವ ಕಾರಣದಿಂದ ಅವನು ಸಮತ್ವ ಯೋಗದ ಸ್ಥಿರತೆಯನ್ನು ಕಷ್ಟ ಅಂತ ಹೇಳ್ತಾನೆ. 33ನೇ ಶ್ಲೋಕದಲ್ಲಿ ಅರ್ಜುನ ಈ ಮನಸ್ಸು ತುಂಬ ಚಂಚಲವಾಗಿರುತ್ತೆ, ಅದನ್ನು ಸಮತ್ವದಲ್ಲಿ ಸ್ಥಿರವಾಗಿ ಇರಿಸೋದು ಅಂತಂದರೆ ತುಂಬ ಕಷ್ಟದ ಕೆಲಸ ಅಂತ ಹೇಳ್ತಾನೆ. ಆಮೇಲೆ 34ರಲ್ಲಿ ಮನದ ನಿಗ್ರಹವನ್ನು ಕೂಡ, ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಅಂತ ಹೇಳ್ತಾನೆ. 35ನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನ ಮಾತನ್ನು ಒಪ್ಕೊಂಡು ಹೌದು ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿ, ಅದಕ್ಕೆ ಅಂದರೆ ಆ ಮನಸ್ಸನ್ನು ಹೇಗೆ ನಿಗ್ರಹಣೆ ಮಾಡೋದು ಅದರ ಉಪಾಯವನ್ನು ಕೂಡ ಹೇಳಿದ್ದಾನೆ. ಇನ್ನು 36ನೇ ಶ್ಲೋಕದಲ್ಲಿ ಮನಸ್ಸನ್ನು ವಶ ಮಾಡಿಕೊಳ್ಳದೆ ಇದ್ದರೆ ಯೋಗದ ದುಷ್ಪ್ರಾಪ್ಯತೆಯನ್ನು, ಅಂದರೆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅದನ್ನೂ ಕೂಡ ಹೇಳಿ, ಮನಸ್ಸನ್ನು ವಶ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅದನ್ನು ಕೂಡ ಹೇಳಿದ್ದಾನೆ. ಅಂದರೆ ಮನಸ್ಸನ್ನು ನಿಗ್ರಹಣೆ ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಎರಡನ್ನೂ ಹೇಳಿದ್ದಾನೆ. ಇದಾದಮೇಲೆ 37 ಮತ್ತು 38ರಲ್ಲಿ ಯೋಗ ಭ್ರಷ್ಟನಾಗ್ತಾನಲ್ಲ ಅವನ ಬಗ್ಗೆ, ಅವನ ಸಂಬಂಧದಲ್ಲಿ ಅರ್ಜುನನಿಗೆ ಕೆಲವೊಂದು ಪ್ರಶ್ನೆಗಳಿದೆ ಆ ಶ್ಲೋಕಗಳಲ್ಲಿ. ಆಮೇಲೆ 39ನೇ ಶ್ಲೋಕದಲ್ಲಿ ಅರ್ಜುನನ ಸಂದೇಹದ ನಿವಾರಣೆ ಮಾಡೋದಕ್ಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ತಾನೆ. ನನಗೆ ಈ ಸಂದೇಹಗಳಿದೆ, ನೀನು ಇದಕ್ಕೆ ನನಗೆ ಉತ್ತರವನ್ನು ಕೊಡು, ಅಥವಾ ನನ್ನ ಸಂದೇಹವನ್ನು ನೀನು ದೂರ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಮೇಲೆ 40ರಿಂದ 45ರ ತನಕ ಅರ್ಜುನನ ಪ್ರಶ್ನೆಗಳ ಉತ್ತರದಲ್ಲಿ ಭಗವಂತನಿಂದ ಕ್ರಮಶಃ ಯೋಗಭ್ರಷ್ಟ ಪುರುಷನಿಗೆ ದುರ್ಗತಿ ಆಗದೇ ಇರುವಂತಹ, ಸ್ವರ್ಗಾದಿ ಲೋಕಗಳಿಗೆ ಹೋಗುವ ಮತ್ತು ಪವಿತ್ರವಾಗಿರುವಂತಹ ಸಾಹುಕಾರರ ಮನೆಯಲ್ಲಿ ಜನ್ಮವನ್ನು ಪಡೆಯುವಂತಹ, ಮತ್ತು ವೈರಾಗ್ಯ ಇರುವಂಥ ಯೋಗಭ್ರಷ್ಟರು ಜ್ಞಾನವಂತ ಯೋಗಿಗಳ ಮನೆಗಳಲ್ಲಿ ಹುಟ್ಟುವಂತಹ, ಮತ್ತು ಪೂರ್ವದೇಹದ ಬುದ್ಧಿ ಸಂಯೋಗವನ್ನು ಸಹಜವಾಗಿ ಪಡ್ಕೊಳ್ಳೋದು, ಅಂದರೆ ಹಿಂದೆ ಮಾಡಿ ಬಿಟ್ಟಿರುವಂತಹ ಒಂದು ಬುದ್ಧಿ ಈಗ ಅದೇ ಕಂಟಿನ್ಯೂ ಆಗುತ್ತಲ್ಲ ಅದರ ಬಗ್ಗೆ, ಮತ್ತು ಪವಿತ್ರವಾಗಿರುವಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂತಹ ಯೋಗಭ್ರಷ್ಟರು ಕೂಡ ಪೂರ್ವ ಅಭ್ಯಾಸದ ಬಲದಿಂದ ಭಗವಂತನ ಕಡೆಗೆ ಆಕರ್ಷಿತರಾಗುವಂತಹ, ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿ ಬಿಟ್ಟಿರ್ತೀವಲ್ವಾ, ಅಲ್ಲಿ ಏನಾದರೂ ಯೋಗಭ್ರಷ್ಟರಾಗಿದ್ದರೆ ನಮಗೆ ಈ ಜನ್ಮದಲ್ಲಿ ಭಗವಂತನ ಕಡೆ ತಂತಾನಾಗೆ ಆಕರ್ಷಣೆ ಬರುತ್ತೆ. ಆ ರೀತಿ ಅದರ ಬಗ್ಗೆ, ಮತ್ತು ಯೋಗದ ಜಿಜ್ಞಾಸೆಯ ಮಹತ್ವದ ಬಗ್ಗೆ, ಮತ್ತು ಕೊನೆಯಲ್ಲಿ ಯೋಗಿಗಳ ಕುಲದಲ್ಲಿ ಹುಟ್ಟುವಂಥ ಯೋಗಭ್ರಷ್ಟರಿಗೆ ಪರಮಗತಿ ಹೇಗೆ ಪ್ರಾಪ್ತಿಯಾಗುತ್ತೋ ಅದರ ವರ್ಣನೆಯನ್ನು ಕೂಡ ಮಾಡಿದ್ದಾನೆ. ಅಂದರೆ ಯೋಗಭ್ರಷ್ಟರಾಗಿರುವಂಥವ್ರಿಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಮಾಡ್ತಾ ಮಾಡ್ತಾ ಯಾವುದೋ ಕಾರಣದಿಂದ ನಾವು ಬಿಟ್ಬಿಟ್ಟಿರ್ತೀವಲ್ವಾ, ಸೊ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದು
ಅನ್ನೋದನ್ನ ಹೇಳಿದ್ದಾನೆ. ಇದಾದ ಮೇಲೆ 46ರಲ್ಲಿ ಯೋಗಿಯ ಮಹಿಮೆಯನ್ನು ತಿಳಿಸಿ ಅರ್ಜುನನಿಗೆ ಯೋಗಿ ಆಗುವಂಥ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಮತ್ತು 47ನೇ ಶ್ಲೋಕದಲ್ಲಿ ಎಲ್ಲ ಯೋಗಿಗಳಿಗಿಂತ ಅನನ್ಯ ಪ್ರೀತಿಯಿಂದ ಶ್ರದ್ಧಾಪೂರ್ವಕವಾಗಿ ಭಗವಂತನ ಭಜನೆಯನ್ನು ಮಾಡುವಂತಹ ಯೋಗಿಯ ಪ್ರಶಂಸೆಯನ್ನು ಮಾಡಿ ಅಧ್ಯಾಯದ ಉಪಸಂಹಾರವನ್ನು ಮಾಡಿದ್ದಾನೆ. ಎಲ್ಲವನ್ನ ತಿಳಿಸಿ ಕೊನೆಗೆ ಭಗವಂತನನ್ನು ಭಜಿಸ್ತಾನಲ್ಲ ಅವನೇ ಶ್ರೇಷ್ಠ ಅಂತ ಹೇಳಿ ಆ ಅಧ್ಯಾಯವನ್ನು ಮುಗಿಸಿದ್ದಾನೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ನಮಗೆ ಕೆಲವೊಂದು ವಿಷಯಗಳು ಅಂದರೆ ಈ ಒಂದು ಅಧ್ಯಾಯದಲ್ಲಿ ಯಾವ ಯಾವ ವಿಷಯದ ಬಗ್ಗೆ ಭಗವಂತ ಯಾವ ಶ್ಲೋಕದಲ್ಲಿ ಏನೇನು ಹೇಳಿದ್ದಾನೆ ಅಂತ ಸಂಕ್ಷೇಪವಾಗಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.